ಅವರಿಗೆ ಕನಸುಗಳಿಗೂ ಎಚ್ಚರಕ್ಕೂ ನಿಕಟ ಸಂಬಂಧ ಉಂಟೆಂಬ ನಂಬಿಕೆಯು ಬಲವಾಗಬಹುದಾಗಿದೆ. ಸೈಕಾಲಜಿ ಸಿಕ್ಕಿದ್ರು ಅವರು ನಿದ್ದೆ ಎದ್ದು ಓಡಾಡ್ತಾರಲ್ಲ ಮಾತಾಡ್ತಾರ, ಅದು ಯಾಕಾಗತ್ತೆ ಅಂತ ನಾನು ಹೇಳ್ತಿದ್ರು. ಆಮೇಲೆ ಕನಸು ಬಯಲು ಕನಸು ಇತ್ಯಾದಿ ಕನಸು ಆಗೋದಕ್ಕೆ ಏನೇನು ಆಹಾರ ಇದ್ರು. ಆಮೇಲೆ ಏನು ಕೆಲವು ರೋಗಗಳನ್ನೆಲ್ಲ ಕನಸಿನ ಇದರಿಂದ ಗುರುತು ಮಾಡ್ಕೋಬಹುದು ಅಂತ ಹೇಳ್ತೀವಿ. ಏನೋ ಶೋಧನೆ ಮಾಡ್ತಿದೆ, ಅದೇ 100% ಅಲ್ಲ, ಅಪ್ರಾಕ್ಸಿಮೇಟ್ ಹತ್ತತ್ರ. ಆದ್ದರಿಂದ ಕೇಳಿಸ್ತಾ ಇಲ್ಲ, ಇದು ಆಯ್ತು ಯಾಕೆ ಮತ್ತೆ ಸರಿ ಆಯ್ತು, ಯಾಕೆ ಏನಾಯ್ತು? ಆದ್ದರಿಂದ ಈ ಮನಃಶಾಸ್ತ್ರಜ್ಞರ ಅಭಿಪ್ರಾಯವನ್ನು ಒಂದಿಷ್ಟು ಹೆಚ್ಚಾಗಿ ವಿಮರ್ಶಿಸುವುದು ಅವಶ್ಯವಾಗಿರುತ್ತದೆ. ಅವರು ಹೇಳುವುದೇನೆಂದರೆ, ಮನಸ್ಸಿನಲ್ಲಿ ಅರಿವಿನ ಕೋಣೆಯೆಂದು ಮರವೆಯ ಕೋಣೆಯೆಂದು 2 ಭಾಗಗಳಿರುವವು. ಎಚ್ಚರದಲ್ಲಿ ನಮಗೆ ಎಷ್ಟೋ ಇಂದ್ರಿಯಾನುಭವಗಳು, ಸಿಟ್ಟು, ಅಂಜಿಕೆ, ಸಂತೋಷ, ಆಶ್ಚರ್ಯ ಮುಂತಾದ ಬೇರೆ ಬೇರೆಯ ಭಾವಗಳು ಉಂಟಾಗುತ್ತಿರುವವಷ್ಟೇ. ಇವುಗಳೊಳಗೆ ಕೆಲವು ಅರಿವಿನ ಕೋಣೆಗೆ ಸೇರಿದ್ದು ನೆನಪಿನಲ್ಲಿ ಉಳಿದುಕೊಂಡಿರುತ್ತವೆ. ಮಿಕ್ಕವುಗಳೆಲ್ಲ ನಮ್ಮ ಸದ್ಯದ ವ್ಯವಹಾರಕ್ಕೆ ಉಪಯೋಗವಿಲ್ಲದ್ದರಿಂದ ಮರವೆಯ ಕೋಣೆಯೊಳಕ್ಕೆ ಅವನ್ನು ನಾವು ತಳ್ಳಿ ಹಾಕಿರುತ್ತೇವೆ. ಅವು ಅಲ್ಲಿಗೆ ಹೋದ ಮೇಲೆ ಎಲ್ಲಿಯೋ ಒಂದು ಮೂಲೆಯಲ್ಲಿ ಮುದುರಿಕೊಳ್ಳದೆ ಮುದುಕೊಂಡಿರೋದೇ ಹೆಚ್ಚು ಬಲಮಟ್ಟಿಗೆ ಮುದುಕೊಂಡಿರುತ್ತೆ. ಆದರೆ ಕೆಲವು ಮಾತ್ರ ಹೊರಕೋಣೆಯ ಬಾಗಿಲ ಬಳಿಯಲ್ಲಿಯೇ ಇದ್ದುಕೊಂಡು ಯಾವುದಾದರೊಂದು ಉತ್ತೇಜಕ ಸಾಮಗ್ರಿಯು ಸಿಕ್ಕ ಒಡನೆಯೇ ಹೊರಕ್ಕೆ ಬಂದು ಬಿಡುತ್ತವೆ. ಅದು ಮುದುಕೊಂಡಿದ್ದು ಬಾಗಿಲತ್ತ ಇರುತ್ತೆ, ಚೂರು ಇಣಿಕಿ ನೋಡುತ್ತೆ, ಯಾರು ಅಂತ ಬರುತ್ತೆ, ಅಭ್ಯಾಸ ವಾಸನೆ ಎತ್ಕೊಂಡ್ ಬರುತ್ತೆ. ಈ ಉತ್ತೇಜಕ ಸಾಮಗ್ರಿಯು ಹೊರಗಿನ ಪ್ರಪಂಚದಿಂದಲೇ ಬಂದರೆ ಎಚ್ಚರವೆನಿಸುತ್ತದೆ, ಒಳಗಿನ ವಾಸನೆಯಿಂದಲೇ ಬಂದರೆ ಕನಸಾಗುತ್ತದೆ. ಈ ರೀತಿಯಲ್ಲಿ ಜನರು ಎಚ್ಚರದಲ್ಲಿ ಬಲವಾಗಿರುವ ಆಸೆಗಳನ್ನು ಭಾವಗಳನ್ನು ತುಳಿದಿಡುವುದರಿಂದ ಆ ಆಸೆಗಳು ಭಾವಗಳು ರೂಪುಗೊಂಡು ಕನಸಿನಲ್ಲಿ ಕಾಣಿಸುತ್ತವೆ. ಇಂಥ ಕನಸುಗಳಿಗೆ ಕಾರಣವಾಗಿರುವ ಆಸೆಗಳನ್ನು ಭಾವಗಳನ್ನು ಸರಿಯಾಗಿ ಶೋಧಿಸಿ ಕಂಡುಹಿಡಿದರೆ ಮನುಷ್ಯನ ಹೊರಗನ್ನೇ ಅಲ್ಲದೆ ಒಳಗನ್ನೂ ಪರೀಕ್ಷಿಸಿದಂತಾಗುತ್ತದೆ. ಆಗ ಮನುಷ್ಯನ ಮಾನಸ ರೋಗಗಳಿಗೂ ಸಫಲ ಚಿಕಿತ್ಸೆಯನ್ನು ಮಾಡಬಹುದಾಗುತ್ತದೆ. ಹೀಗೆಂಬುದು ಈ ಮನಃಶಾಸ್ತ್ರಜ್ಞರ ಅಭಿಪ್ರಾಯವು. ಆ ಅಭಿಪ್ರಾಯದಲ್ಲಿ ಎಚ್ಚರಕ್ಕೂ ಕನಸುಗಳಿಗೂ ನಿಕಟ ಸಂಬಂಧವಿದೆಯೆಂದೂ ಕನಸೆಂಬುದೊಂದು ಸ್ವತಂತ್ರವಾದ ಅವಸ್ಥೆಯಲ್ಲವೆಂದೂ ಒಪ್ಪಿಕೊಂಡಿರುತ್ತದೆ ಎಂಬುದು ಸುಸ್ಪಷ್ಟವಾಗಿರುತ್ತದೆ. ಈ ಮೇಲೆ ವರ್ಣಿಸಿರುವ ಕಲ್ಪನೆಯು ಯುಕ್ತಿ ಅನುಭವಗಳಿಗೆ ಹೊಂದಿಕೆಯಾಗಿರುವಂತೆ ತಟ್ಟನೆ ತೋರಿದರೂ ಇದು ವಿಚಾರದ ಹೊಡೆತಕ್ಕೆ ನಿಲ್ಲುವ ಕಟ್ಟಡವಲ್ಲ. ಏಕೆಂದರೆ ಮನಸ್ಸಿನಲ್ಲಿ 2 ಕೋಣೆಗಳನ್ನು ಕಲ್ಪಿಸುವುದೇ ಮೊದಲ ಯುಕ್ತಿಯುಕ್ತವಲ್ಲ. ಒಂದೇ ಮನಸ್ಸು, ಅದಕ್ಕೆ 2 ಕೋಣೆ, 2 ಮನಸ್ಸಿಲ್ಲಪ್ಪ, ತುಂಡು ಮಾಡಕ್ಕಾಗಲ್ಲ ಮನಸ್ಸನ್ನ. ಒಂದು ವೇಳೆ ಹೇಗೋ ಈ 2 ಭಾಗಗಳು ಅದರಲ್ಲಿರುವವೆಂದು ಒಪ್ಪಿಕೊಂಡರೂ ಎಚ್ಚರದ ಅನುಭವಗಳು ಭಾವಗಳು ಹಿಂದಿನ ಕೋಣೆಯಲ್ಲಿ ಹೋಗಿ ಅವಿತುಕೊಳ್ಳುವುದನ್ನಾಗಲಿ ಅವುಗಳಲ್ಲಿ ಕೆಲವು ಮಾತ್ರ ಉದ್ಬೋಧಕ ಸಾಮಗ್ರಿಯಿಂದ ಹೊರಕ್ಕೆ ನುಗ್ಗುವುದನ್ನಾಗಲಿ ಯಾರೂ ಕಂಡವರಿಲ್ಲ. ಅನುಭವ ಇಲ್ಲ, ಇದು ಅದು ಹೇಳ್ತಾರೆ ಹೋಗ್ಬೇಕಷ್ಟೇ. ಇದಲ್ಲದೆ ರೋಗಿಯು ತನ್ನ ಕನಸಿನ ಅನುಭವವನ್ನು ಹೇಳಬೇಕು, ವೈದ್ಯನು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ 2 ಆಧಾರಗಳಿಂದಲೇ ಅಲ್ಲವೇ ಮನಃಪರೀಕ್ಷೆಯು ಸಾಗುವುದು. ಅವನು ಹೇಳಿಕೆ ಇವನು ಎಚ್ಚರಿದಾನೆ, ಅವನು ಕನಸಲ್ಲಿದ್ದಾನೆ. ಇಲ್ಲಿ ಮೊಟ್ಟ ಮೊದಲು ರೋಗಿಗೆ ಕನಸನ್ನು ವಿವರಿಸುವ ಸಾಮರ್ಥ್ಯ ಉಂಟೆ ಎಂಬುದನ್ನು ನಾವು ನಿಶ್ಚಯಿಸಬೇಕಾಗಿದೆ. ಮಾಡ್ತಾನೆ ಹೇಗಂತೋ ಹಾಗೆ ವಿಮರ್ಶೆ ಸಾಮರ್ಥ್ಯ ಅವನಿಗಿದ್ಯಾ ಅಂತ ಹೆಂಗ್ ನಂಬೋದು ಹೇಗೆ? ಕನಸನ್ನು ಇದ್ದುದ್ದು ಇದ್ದ ಹಾಗೆಯೇ ಹೇಳಿರುವನೋ ಇಲ್ಲವೋ ಯಾರು ಬಲ್ಲರು? ನನ್ ಕಡೆ ಬೇಕು ಬೀರ್ಬಲ್ ಕಲ್ತಾನಲ್ಲ, ಬೀರ್ಬಲ್ಲು ಅಕ್ಬರ್ ಕಥೆ, ಇಬ್ರು ಹೋಗ್ತಾ ಇದ್ವಿ, ಜೇನುತುಪ್ಪದ ಬಾಟ್ಲಿ ಬಿದ್ದೆ, ನೀ ಆಮೇಲೆ ಬಿದ್ದೆ ಅಂತ ಅವನ ಅಂದ. ಹೌದು, ನಮಗೂ ಅದೇ ಬಿದ್ದು, ನನ್ನ ನೀನ್ ನೆಕ್ತಿದ್ದೆ, ನಿಮ್ಮ ನಾನು ನೆಕ್ತಿದ್ದೆ ಅಂತಂದ ಅವನು. ಇನ್ನು ವೈದ್ಯನಾದರೂ ರೋಗಿಯು ಹೇಳಿದ ಕನಸನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ
ಶಕ್ತನಾಗಿರುವನೆನ್ನಬಹುದೇ? ಅವನ ಅರ್ಥ ಆಗಿದೆಯಲ್ಲ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಾವ್ ಹೇಳಾಗೆ ಅವ್ನು ತಿಳ್ಕೊಂಡಿದ್ದಾನೋ, ಅವ್ನ ಕಲ್ಪನೆ ಸೇರಿಸ್ಕೊಂಡು ತಿಳ್ಕೊಂಡಿದ್ದಾನೋ ಹೆಂಗ್ ಗೊತ್ತು ಮಾಡ್ಕೊಳ್ಳೋಣ? ಅವನಿಂದ ರೋಗಿಯ ಮನಸ್ಸಿನ ಸ್ವಭಾವವನ್ನು ಕಂಡು ಹಿಡಿಯುವುದಾದೀತೆ? ಇದು ಸಂಶಯಾಸ್ಪದವಾಗಿಯೇ ಇರುವುದು. ಕಂಡು ಹಿಡಿಯೋದಾದೀತೆ, ಇದು ಸಂಶಯಾಸ್ಪದವಾಗಿಯೇ ಇರುತ್ತೆ. ಜನರಿಗೆ ಎಷ್ಟೋ ಬಗೆಯ ಕನಸುಗಳಾಗುವವು. ಅವೆಲ್ಲ ರೋಗಗಳಿಂದಲೇ ಆಗುವವಂತಲಾಗಲಿ, ತುಳಿದಿಟ್ಟ ಆಸೆಗಳ ಮತ್ತು ಭಾವನೆಗಳ ಫಲವಾಗಿಯೇ ಆಗುವವೆಂತಾಗಲಿ ಹೇಳುವುದಕ್ಕಾದೀತೆ? ಹೇಳಕ್ ಬರುತ್ತೆ. ಎಲ್ಲ ರೋಗದಿಂದ ಬಂದ ಕನಸುಗಳು ಅಥವಾ ಏನೋ ಆಸೆಗಳಿಂದ ಬಂದದ್ದು ಅಂತ ಹೆಂಗೆ ಹೇಳ್ತೀರಾ? ಅದನ್ನ ಹೇಳಕ್ಕಾದ್ರೆ ಹೆಂಗೆ? ನಿಮ್ಗೆ ಆಧಾರ ಏನು? ಆಧಾರ ಹೆಂಗೆ ಹೇಳ್ತೀರಾ? ಇದಲ್ಲದೆ ಒಬ್ಬನಿಗೆ ಆಗುವ ಕನಸುಗಳೆಲ್ಲ ಅವನಿಗೆ ನೆನಪಿನಲ್ಲಿರುವವೇ? ಅಷ್ಟು ನೆನಪಿರ್ತೀಯೇ? ಹಾಗೇನಾಗಿದೆ ಹೇಳಕ? ಇದ್ದರೂ ಚಿತ್ರ ವಿಚಿತ್ರವಾಗಿರುವ ನೂರಾರು ಕನಸುಗಳಲ್ಲಿ ಯಾವುದನ್ನು ಆರಿಸಿಕೊಂಡು ರೋಗಿಯ ಭಾವಗಳನ್ನು ಅನುಭವಗಳನ್ನು ಸೂಚಿಸುವುದಕ್ಕೆ ಬೇಕಾದದ್ದು ಇದೇ ಕನಸು ಎಂದು ಹೇಳೋಣ. 100 ಕನಸಲ್ಲಿ ಯಾವ ಕನಸು ಕೆಲವು ಕನಸು. ಈ ಕನಸಿನಿಂದ ಚಿಕಿತ್ಸೆ ಹೆಂಗೆ ಹೇಳೋಣ? ಒಂದಕ್ಕೊಂದು ವಿಲಕ್ಷಣವಾಗಿರೋ 10 ಕನಸು ಬಂದ್ರೆ ಯಾವ ಕನಸನ್ನು ಇಟ್ಕೊಂಡು ರೋಗಿ ಚಿಕಿತ್ಸೆ ಮಾಡ್ತಾನೆ ಅವನು ವೈದ್ಯ? ಅವನಿರೋದು ಎಚ್ಚರದಲ್ಲಿ ಅವನಿಗೇನು ಅನುಭವ ಇಲ್ಲ ಇದ್ದು ಆಗಲಿ. ಇದನ್ನೆಲ್ಲ ಮನದಂದರೆ ಕನಸನ್ನು ಅರ್ಥ ಮಾಡಿಕೊಳ್ಳುವುದು ಯಾರಿಗಾದರೂ ಅಸಾಧ್ಯವೆಂದೇ ತೋರುತ್ತದೆ. ಕನಸಿನ ಆಧಾರದಿಂದ ಮಾಡುವ ವೈದ್ಯವೆಂಬುದು ಒಂದು ಬಗೆಯ ಶ್ರದ್ಧಾ ವೈದ್ಯವು. ಶ್ರದ್ಧಾ ವೈದ್ಯ ಅವನು. ಇವನ ಹೇಳಿಕೆಯನ್ನು ಕೇಳಿ ನಂಬಿಕೆ ಮೇಲೆ ಮಾಡ್ಬೇಕು ಚಿಕಿತ್ಸೆನ. ಡಾಕ್ಟ್ರೇ ಶ್ರದ್ಧಾ ಡಾಕ್ಟರ್ಗಳು. ಡಾಕ್ಟ್ರು ಏನು ಇದೆ ಸುಮ್ಮನೆ ಡಾಕ್ಟರ್ ಏನೋ ಹೊಟ್ಟೆಲಿದೆ ಹಾಗೆ ಔಷಧಿ ಕೊಡ್ತಾರೆ ಹೊರತು ಇಲ್ಲ ಗೊತ್ತಾಗಲ್ಲ. ನಾವು ಏನ್ ಹೇಳ್ತೀವೋ ನಾ ಹೇಳಿದೆ ಅದು ಅರ್ಥ ಆಗಿದೆಯೋ ಇಲ್ಲ ನಮ್ಗೇನು ಗೊತ್ತಾಗಲ್ಲ. ನಾವು ಹೇಳಿದೆ ಅವ್ರಿಗೆ ಅರ್ಥ ಆಗಿದೆಯೋ ಇಲ್ಲ ಅಂತ. ಎಲ್ಲ ಶ್ರದ್ಧಾ ವೈದ್ಯರೇ. ಅದು ಮಂತ್ರ, ಯಂತ್ರ, ಭೂತ ವೈದ್ಯ ಮುಂತಾದವುಗಳಿಗೆ ಸಮನಾದದ್ದು ಎಂದು ಕೂಡ ಹೇಳಬಹುದಾಗುತ್ತದೆ. ಭೂತ ಬಂತ ಎಂದು ಸಮಾನ ಬಂತ ನಿಮ್ ವೈದ್ಯ ಆಗಲಿ. ಇನ್ನೂ ಒಂದು ಮಾತು, ಈ ಪ್ರಪಂಚದಲ್ಲಿ ರೋಗಿಗಳಿಗೆ ಮಾತ್ರವೇ ಕನಸಾಗುವುದಿಲ್ಲ. ಕನಸೆಂಬುದು ಆರೋಗ್ಯದಲ್ಲಿರುವವರೆಲ್ಲರಿಗೂ ಆಗುವ ಸಾಧಾರಣ ಅನುಭವವಾಗಿರುತ್ತದೆ. ಹೆಂಗಸರು, ಗಂಡಸರು, ಮುದುಕರು, ಹುಡುಗರು, ಬಡವರು, ಹಣವಂತರು, ಸಜ್ಜನರು, ದುರ್ಜನರು, ಮಿತಾಹಾರಿಗಳು, ಮದ್ಯಪಾಯಿಗಳು, ಜಾಣರು, ದಡ್ಡರು, ಕವಿಗಳು, ತತ್ವವೇತ್ತರು, ವಿರಕ್ತರು, ದುರಾಶಾಗ್ರಸ್ತರು, ಭಕ್ತರು, ನಾಸ್ತಿಕರು ಎಲ್ಲರಿಗೂ ಕನಸುಗಳಾಗುತ್ತವೆ. ಇವರಿಗೆಲ್ಲ ಎಲ್ಲಾ ಬಗೆಯ ಕನಸುಗಳೂ ಆಗುತ್ತವೆ. ಎಲ್ಲಾ ಬಗೆಯ ಕನಸುಗಳಾಗುತ್ತೆ. ಬರೀ ಅವರು ಅದೇ ಕನಸಂತೂ ಇಲ್ಲ. ಭಕ್ತರ ಕನಸೇನಿಲ್ಲ, ಜಾಸ್ತಿ ಇರ್ಬೋದು. ಕೆಲವೊಮ್ಮೆ ಇವನ್ನ ಕನಸು ಬೀಳುತ್ತೆ. ಭೂತಪ್ಪದ ಪಿಶಾಚಿ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ. ಇಂಥವರಿಗೆ ಇಂಥ ಕನಸುಗಳಾಗುವವೆಂಬ ನಿಯಮವಿದ್ದಿದ್ದರೆ ಕನಸುಗಳನ್ನು ಎಚ್ಚರದ ಅನುಭವಕ್ಕೆ ಸಂಬಂಧಪಟ್ಟವುಗಳೆಂದು ಇಟ್ಟುಕೊಂಡು ಅವುಗಳ ಸ್ವಭಾವದಿಂದ ಎಚ್ಚರದ ಮನಸ್ಸಿನ ಸ್ಥಿತಿಯನ್ನು ನಿರ್ಣಯಿಸುವ ಪ್ರಯತ್ನವನ್ನು ಮಾಡಿದ್ದರೂ ಮಾಡಬಹುದಾಗಿತ್ತು. ಆದರೆ ಹಾಗೇನೂ ನಿಯಮವಿರುವುದಿಲ್ಲ. ಆದ್ದರಿಂದ ಈ ಬಗೆಯ ಮನಃಪರೀಕ್ಷೆಯಿಂದ ಜೀವನದ ರಹಸ್ಯವನ್ನೇನೂ ಕಂಡುಕೊಳ್ಳುವುದಕ್ಕೆ ಸಹಾಯವಾಗುವುದಿಲ್ಲವೆನ್ನಬೇಕಾಗಿದೆ. ಮನೋವಿಭಜನೆಯ ಸಹಾಯದಿಂದ ವೈದ್ಯನು ಎಷ್ಟರ ಮಟ್ಟಿಗೆ ಜಯವನ್ನು ಹೊಂದಿರಲಿ, ಅದು ಶಾಸ್ತ್ರೀಯ ರೀತಿ ಎಂಬ ಗೌರವ ಸ್ಥಾನವನ್ನು ಎಂದಿಗೂ ಪಡೆಯಲಾರದು. ಒಂದು ವೇಳೆ ಪಡೆದರೂ ಪ್ರಕೃತದಲ್ಲಿ ನಾವು ಮಾಡುತ್ತಿರುವ ಅವಸ್ಥಾತ್ರಯ ವಿಚಾರಕ್ಕೆ ಅದರಿಂದ ಎಳ್ಳಷ್ಟೂ ಧಕ್ಕೆಯೂ ತಗಲಲಾರದು. ಏಕೆಂದರೆ ಮನೋವಿಭಾಜಕರೂ ಎಚ್ಚರದ ದೃಷ್ಟಿಯಿಂದಲೇ ಕನಸನ್ನು ನೋಡುತ್ತಿದ್ದಾರೆಂಬ ದೋಷವು ಅವರನ್ನು ಬೆನ್ನಟ್ಟಿಕೊಂಡೇ ಇರುತ್ತದೆ. ಎಚ್ಚರ ದೃಷ್ಟಿಯಿಂದ ಮಾಡ್ತಾ ಇರೋದು ಇದು ಚಿಕಿತ್ಸೆ. ಅವ್ರು ನಮ್ ಸ್ವಪ್ನ ಬರೋದೇ ಇಲ್ಲ. ಇದೂ ಅಲ್ಲದೆ ತಮ್ಮ ಮನಸ್ಸನ್ನು ಎಚ್ಚರ ಕನಸುಗಳನ್ನು ಪರೀಕ್ಷಿಸದೆ ಹೆರರ ಮನಸ್ಸನ್ನು ಅವಸ್ಥೆಗಳನ್ನು ಶಬ್ದ ಪ್ರಮಾಣದಿಂದ ಊಹಿಸಿ ಆ ಊಹೆಯ ಮೇಲೆ ತಮ್ಮ ಶಾಸ್ತ್ರದ ಕಟ್ಟಡವನ್ನು ಕಟ್ಟುತ್ತಿದ್ದಾರೆಂಬುದು ಅವರ ಮತದಲ್ಲಿ ಮತ್ತೊಂದು ದೋಷವಾಗಿರುತ್ತದೆ. ಯಾರದ್ದು ಸ್ಟೇಟ್ಮೆಂಟ್ ತಗೊಂಡು ಕಟ್ಟಡ ಹೀಗಿದೆ ಆಗಿದೆ ಎಂತದಿದೆ ತಮ್ಮ ಅನುಭವ ಪರೀಕ್ಷೆ ಮಾಡ್ಕೊಂಡು ತಮ್ಮ ನೋಡಿಲ್ಲ.
ಡ್ರೀಮ್ ಥೆರಪಿ ಅಂತಾರೆ ಗುರುಗಳೇ. ಥೆರಪಿ ಸರಿ, ಅದು ವೈದ್ಯರಿದ್ದಾರೆ ಇದಕ್ಕೇನೆ ಇದಾರೆ. ಅದನ್ನ ಹೇಳ್ತಿದ್ರು ಸ್ವಾಮಿ, ಡ್ರೀಮ್ ಥೆರಪಿ ಇರುತ್ತೆ. ಇದು ಇನ್ನೊಬ್ಬರ ಹೆರರ ಹೇಳಿಕೆ ಮೇಲೆ ಮಾಡ್ತಾರಲ್ಲ, ಅವನು ಸುಳ್ಳು ಹೇಳ್ತಿದ್ದಾನೋ, ಆದಂಗೆ ಹೇಳ್ತಿದ್ದಾನೋ, ಇನ್ನೊಂದು ರೀತಿ ಆಗಿತ್ತು ಹೇಗೆ, ಅದನ್ನ ನಂಬ್ಕೊಂಡು ಔಷಧಿ ಕೊಟ್ರೆ ಅದ್ ಏನ ಎಲ್ಲಾ ವೈದ್ಯರಿಗೂ ಸಮಾನ ಗುರುಗಳೇ. ಅಲ್ವಾ? ಎಲ್ಲ ಇವಾಗ ಯಾರ ಹೋದ್ರು ನಾವು ಹೇಳೋ ಸಿಂಪ್ಟಮ್ಸ್ ಮೇಲೆ ತಾನೆ ಅವರು ಅಲ್ವಾ? ಅಲ್ಲಿ ಮುಗಿತು ಅವ್ರನ್ಗೋ ಅಲ್ಲ ಅಂದ್ಮೇಲೆ ನಮ್ಗೆ ಏನಾಗ್ತಿದೆ ಹೇಗಾಗ್ತಿದೆ ಅಂತ ಏನು ಗೊತ್ತಿಲ್ಲ ಅಂದ್ಮೇಲೆ ಈ ವೈದ್ಯಶಾಸ್ತ್ರ ಹೇಳ್ಕೊಂಡು ನಾನು ಸುಖವಾಗಿರ್ತೀನಿ ಅಂತ ಅಂದ್ಕೊಂಡ್ರೆ ಇದು ಎಷ್ಟು ದೊಡ್ಡದನ ಇದು. ಕನಸು ಎಚ್ಚರದ ವಾಸನೆಯಿಂದ ಎಚ್ಚರದ ವಾಸನೆಯಿಂದಾಗುವುದೆಂಬ ವಾದದಲ್ಲಿರುವ ನಿರಾಧಾರ ಕಲ್ಪನೆಗಳು. ಬಂದು ನೀವು ಬೇಗ ಬರಲೇ ಅಣ್ಣ, ಲೇಟ ಬಂದ್ರೆ ಎಲ್ಲೋ ಪ್ರಾಣ ಹೋಗಿವೆ. ಆ ಪಾಠ ಮುಗಿಬೇಕಲ್ಲ, ನೀವು ಹಚ್ಕೊಟ್ಟಿದ್ದೀರಲ್ಲ ಸಾಕೇತ, ಅದೇ ಇದೆಯಲ್ಲ. ಆ ಯಾವ ವೈದ್ಯರು ತಮ್ಮ ಮನಸ್ಸು ಅಂದ್ರೇನೋ, ತಮ್ಮ ಎಚ್ಚರ ಅದನ್ನು ಯೋಚನೆ ಮಾಡಲ್ಲ. ಮತ್ತೊಬ್ಬರದ್ದನ್ನ ಅವ್ರು ಹೇಳೋ ಶಬ್ದದಿಂದ ಊಹೆ ಮಾಡಿ ಅವರ ಮನಸ್ಸಾಗಿದೆ, ಅವ್ರಿಗೆ ಅವಸ್ಥೆ ಇದೆ, ಬರೀ ಸುಳ್ಳೆ ಅದು ಅಂತ. ಅದು ಮತ್ತೊಂದು ದೋಷ ಅಂತ ಹೇಳಿದ್ರು. ಅದೆಲ್ಲ ಸರಿ ಬರಲ್ಲ. ಈಗ ಹಿಂದಿನ ಚಾಪ್ಟರ್ ಹೋಗ್ರೆ ಒಂದು ರೀತಿಯಿಂದ ಮೇಲೆ ಹೇಳಿದ ವಾದಗಳನ್ನೆಲ್ಲ ಪರಿಶೀಲನೆ ಮಾಡಬಹುದಾಗಿದೆ. ಎಚ್ಚರಕ್ಕೂ ಕನಸಿಗೂ ಸಂಬಂಧವನ್ನು ಕಲ್ಪಿಸಿ ಕನಸೆಂಬುದು ಕೀಳು ಮಟ್ಟದ ಇರುವೆಂದು ತೋರಿಸುವುದಕ್ಕೆ ಹೊರಟಿರುವವರೆಲ್ಲ ನಿದ್ರೆಯ ದೋಷದಿಂದ ಕನಸು ಆಗುವುದೆಂದು, ಎಚ್ಚರದ ವಾಸನೆಗಳಿಂದಲೇ ಕನಸಿನಲ್ಲಿ ಬಗೆ ಬಗೆಯ ದೃಶ್ಯಗಳ ಅನುಭವವಾಗುವುದೆಂದೂ ಹೇಳುತ್ತಿದ್ದಾರೆ. ಆದರೆ ಈ ಹೇಳಿಕೆಗೆ ಯಾವ ಅನುಭವದ ಆಧಾರವಿದೆ? ನಿದ್ರೆ ಎಂದರೆ ಯಾವ ಬಗೆಯ ಹೊರಗಿನ ಅರಿವು ಇಲ್ಲದ ಅವಸ್ಥೆ. ಕನಸೆಂದರೆ ಹೊರಗೆ ಯಾವುದೋ ಕೆಲವು ನೋಟಗಳು ಅನುಭವಕ್ಕೆ ಗೋಚರವಾಗುವ ಅವಸ್ಥೆಯು. ಹೀಗಿರುವಲ್ಲಿ ಕನಸಿನ ಕಾಲದಲ್ಲಿ ನಿದ್ರೆಯೂ ಇರುವುದೆಂಬುದಕ್ಕೆ ಯಾವ ಯುಕ್ತಿಯು ಬೆಂಬಲವನ್ನು ಕೊಟ್ಟೀತು? ನಿದ್ರೆಯಾಗದೆ ನಮಗೆ ಕನಸಾಗುವುದಿಲ್ಲವೆಂಬುದು ಅನುಭವಾನುಸಾರವಾಗಿರುವುದರಿಂದ ಅದನ್ನೇನೋ ಒಪ್ಪಬಹುದು. ಆದರೆ ಒಂದೇ ಕಾಲದಲ್ಲಿ ನಿದ್ರಿಸುತ್ತಲೂ ಇದ್ದೇವೆ ಎಂದರೆ ಯಾವುದನ್ನೂ ನೋಡುತ್ತಲೂ ಇಲ್ಲ, ಕನಸು ಕಾಣುತ್ತಲೂ ಇದ್ದೇವೆ ಎಂಬುದನ್ನು ಹೇಗೆ ಒಪ್ಪೋಣ? ನಿದ್ರೆ ಆಗದೆ ಕನಸು ಕಾಣುವುದಿಲ್ಲ ಅನ್ನೋದು ಲೋಕದಲ್ಲಿ ಹೇಳುವ ಮಾತನ್ನ ಒಪ್ಪಬಹುದು ಅಂತ ಬರ್ದಿದ್ದಾರೆ, ಒಪ್ಪಬೇಕು ಅಂತ ಬರ್ದಿಲ್ಲ. ಅಂದ್ರೆ ಎಚ್ಚರದಿಂದ ನಿದ್ದೆಗೆ ಹೋಗುವಾಗ ಅಥವಾ ಕನಸಿಗೆ ಹೋಗುವಾಗ ಮಧ್ಯೆ ನಿದ್ದೆ ಬಂದೇ ಬರುತ್ತೆ ಅಂತ. ಅದೇನ್ ನಿಯಮ ಏನಿಲ್ಲ, ಎಚ್ಚರದಿಂದ ಡೈರೆಕ್ಟ್ ಆಗಿ ಕನಸಿಗೆ ಹೋಗ್ಬೋದು. ನಿದ್ದೆ ಬಂದೇ ಹೋಗೋದು, ನಿದ್ದೆ ಬಂದೇ ಕನಸ. ಸೀತೆ ಹೇಳಿದಾಗ ಕನಸೇ ನಿದ್ದೆನೆ ಬರದೆ ಹೋದ್ಮೇಲೆ ಕನಸಾಗಿ ಬೀಳತ್ತೆ ಅಂತ ಸೀತೆ ಕೇಳಿದ್ಲಂತೆ. ಅದನ್ನೇ ಇಟ್ಕೊಂಡು ಹೇಳ್ಬೋದು ಅಷ್ಟೇ. ಅದು ಕನಸು ಅಂದ್ರೆ ನಿದ್ದೆಯಲ್ಲಿ ನೋಡೋ ದೃಶ್ಯ ರಾಶಿಯನ್ನೇ ಕನಸು ಅಂತ ನಾವು ಇಟ್ಕೊಂಡ್ಬಿಟ್ಟಿದೀವಲ್ಲ. ಇದಕ್ಕೆ ಅಷ್ಟೇ ಹೇಳ್ಕೊಡು, ಎರಡು ಚಮಚ ಹಾಕು, ಇದಕ್ಕೆ ಹಾಕು, ಅದು 2 ಚಮಚ ಹಾಕು ಇದಕ್ಕೆ. ಇದು ವ್ಯಾಹತವಾದ ಮಾತಲ್ಲವೇ? ನಿದ್ರೆಯಲ್ಲಿ ಎಚ್ಚರದ ಪ್ರಪಂಚದ ದೇಹ, ಇಂದ್ರಿಯ, ಹೊರಗಿನ ವಿಷಯ ಇವುಗಳೆಲ್ಲದರ ಅರಿವು, ನೆನಪು ರೆಸಿ ಹೋಗಿರುತ್ತದೆ. ಆದ್ದರಿಂದ ಎಚ್ಚರದ ಅವಸ್ಥೆಯ ಯಾವುದೊಂದು ಪದಾರ್ಥವೂ ನಿದ್ರೆಯನ್ನು ದಾಟಿ ಕನಸಿನೊಳಕ್ಕೆ ತೂರಿಕೊಳ್ಳಲಾರದೆಂಬುದು ನಿಶ್ಚಯವಾಗುತ್ತದೆ. ಹೀಗಿರುವಲ್ಲಿ ಎಚ್ಚರದ ಪ್ರಪಂಚಕ್ಕೆ ಗಂಟು ಬಿದ್ದಿರುವ ಮನಸ್ಸು ಮಾತ್ರ ಹೇಗೋ ನುಣುಚಿಕೊಂಡು ಕನಸಿನೊಳಕ್ಕೆ ಬಂದು ಸೇರುವುದೆಂದೂ ಅದರ ವಾಸನೆಯಿಂದ ಕನಸು ಆಗುವುದೆಂದೂ ಹೇಳುವುದು ಎಷ್ಟರ ಮಟ್ಟಿಗೆ ನ್ಯಾಯಬದ್ಧವಾದೀತು? ಎಚ್ಚರದ ಮನಸ್ಸು ಕನಸಿಗೆ ಹೋಗುತ್ತೆ ಅಂತ ಬಹಳ ಜನ ಮನಸ್ಸು ಒಂದ್ ಕನಸಿಗೆ ಹೋಗ್ಬಿಡತ್ತ, ಆ ಮನಸ್ಸನ್ನೇ ನೋಡ್ತೀವಿ, ಅದು ಕನಸೊಳಗ್ ತೂರ್ಕೊಂಡು ಹೋಗ್ಬಿಡತ್ತೆ ಅಂತ ತಿಳ್ಕೊಂಡಿಯಾರಲ್ಲ. ಇದು ಹೇಗೆ ಹೋಗತ್ತೆ? ಎಚ್ಚರದ ಮನಸ್ಸು ಎಚ್ಚರದಲ್ಲೇ ಬಿಟ್ಟು ಹೋಗದೆ. ಎಚ್ಚರದಲ್ಲಿಯೂ ಕನಸಿನಲ್ಲಿಯೂ ನಮಗೆ ಸಮಾನವಾಗಿಯೇ ವಸ್ತುಗಳ ಅರಿವು ಆಗುತ್ತಿರುವುದು. ಆದರೂ ನಾವು ಎಚ್ಚರದಲ್ಲಿ ವಸ್ತುಗಳು ಹೊರಗೆ ಇರುವುದೆಂದು, ಕನಸಿನಲ್ಲಿ ಮಾತ್ರ ಹೊರಗೆ ವಸ್ತುಗಳು ಇರುವುದಿಲ್ಲವೆಂದು ಭಾವಿಸುತ್ತೇವೆ. ಎಚ್ಚರದಲ್ಲಿ ಹೊರಗಿನ ವಸ್ತುಗಳಿಂದ ಬಂದ ಬೆಳಕು ನಮ್ಮ ಕಣ್ಣಿಗೆ ತಗಲಿ ಅವುಗಳ ಅರಿವು ಆಗುವುದೆಂದು, ಕನಸಿನಲ್ಲಿ ಮಾತ್ರ ನಮ್ಮಲ್ಲಿರುವ ಎಚ್ಚರದ ವಾಸನೆಗಳೇ ಉದ್ಬುದ್ಧವಾಗಿ ವಸ್ತುಗಳ ಅರಿವಾಗಿ ಕಾಣುವವೆಂದು ಭಾವಿಸುತ್ತೇವೆ. ಎಚ್ಚರದ ವಾಸನೆಗಳು ಹೇಳೋದೇನೆ ಎಚ್ಚರದಲ್ಲೇ, ಇನ್ನೊಂದು ಟೈಮ್ ಅಲ್ಲಿ ಹೇಳಲ್ಲ. ವಾಸನೆ ಹುಟ್ಕೊಂಡಿರೋದು ಎಚ್ಚರದಲ್ಲೇ ಹೇಳದೆ, ಕನಸಲ್ಲಿ ಅಂತ ಹೇಳುತ್ತೆ.
ಎಚ್ಚರದಲ್ಲಿ ಕಲ್ಪಿಸಿದ್ದು ಎಚ್ಚರದ ವಾಸನೆಗಳು ಯಾವುದು ಎಚ್ಚರದಲ್ಲೇ ವಸ್ತುವಾಗಿ ತೋರದೇ ಇದ್ದದ್ದು ಕನಸಿಗೆ ಹೋಗಿ ಅಲ್ಲಿ ವಸ್ತುವಾಗ್ಬಿಡತ್ತ. ಅದು ಆಗೋಲ್ಲ. ಸುಮ್ನೆ ತೆಗೆದು ಹಾಕೋದು. ಕನಸು ಆದ್ಮೇಲೆ ಹೋದ್ಮೇಲೆ ಎಚ್ಚರದಲ್ಲಿ ವಾಸನೆ ಇತ್ತು ಅದಕ್ಕೆ ಆ ಕನಸು ಬಂತು ಅಂತ, ಎಚ್ಚರದ ವಾಸನೆಯಿಂದ ಕನಸು ಬಂತು ಅನ್ನೋ ವಾದ ಇದೆ. ಅದನ್ನೇ ಏನೋ ಒಂದು ರೀತಿ ಹೊಂದಿಸ್ಬೇಕಷ್ಟೆ. ಈ ಪಕ್ಷಪಾತವು ಹೇಗೆ ಯುಕ್ತಿಯುಕ್ತವಾದೀತು? ಕನಸಿನಲ್ಲಿ ಯಾವುದೊಂದು ಹೊರಗಿನ ಸಾಮಗ್ರಿಯನ್ನೂ ಬಯಸದೆ ಮನಸ್ಸೇ ಎಲ್ಲವನ್ನೂ ಸೃಷ್ಟಿಸಬಲ್ಲದಾದರೆ ಎಚ್ಚರದಲ್ಲಿ ಅದು ಹಾಗೆಯೇ ಸೃಷ್ಟಿಸಲಾರದೆಂದು ನಂಬುವುದಕ್ಕೆ ಯಾವ ಆಧಾರವಿದೆ? ಎರಡು ಅಂಶ ಇದೆ. ಒಂದು, ಎಚ್ಚರದ ಮನಸ್ಸಿಗೆ ಇಲ್ಲಿ ಸೃಷ್ಟಿ ಮಾಡೋಕ್ಕಾಗಲ್ಲ ಅಂದ್ರೆ ಅದು ಕನಸಿಗೆ ಹೋಗಿ ಸೃಷ್ಟಿ ಮಾಡುತ್ತೆ ಅನ್ನೋ ಸುಳ್ಳು ಒಂದರ್ಥ. ಅಥವಾ ಕನಸಿನಲ್ಲಿ ಮನಸ್ಸೇ ಸೃಷ್ಟಿ ಮಾಡ್ಕೊಂಡು ಪ್ರಪಂಚ ಆಗಿದೆ ಅಂದ್ರೆ ಎಚ್ಚರದಲ್ಲೂ ಹಾಗೆ ಮಾಡಿ. ಎಚ್ಚರದ ಮನಸ್ಸೇ ಎಚ್ಚರವಾಗಿ ತೋರ್ತಾ ಇದೆ ಅಂತ ಮಾಡ್ರಿ. ಅರ್ಧಂಬರ್ಧ ಮಾಡ್ಬೇಡಿ ನೀವು. ಕನಸು ಈ ಎಚ್ಚರದಲ್ಲಿ ಆಗದೆ ಇರೋ ಈ ಎಚ್ಚರದ ಮನಸ್ಸಿಗೆ ಕನಸಿಗೆ ಹೋಗಿ ಅಲ್ಲಿ ಒಂದು ಪ್ರಪಂಚ ಸೃಷ್ಟಿ ಮಾಡುತ್ತೆ ಅಂತ ಇಲ್ಲದ ಶಕ್ತಿಯನ್ನ ಆರೋಪ ಮಾಡ್ತೀರಲ್ಲ, ಹಾಗಾಗೋಲ್ಲ. ಅಕಸ್ಮಾತ್ ನೀವು ಹೇಳೋದಾದ್ರೆ ಕನಸಿನ ಮನಸ್ಸಿಗೆ ಅಲ್ಲಿನ ಪ್ರಪಂಚವಾಗಿ ತೋರೋ ಶಕ್ತಿ ಇದೆ ಅಂತಂದ್ರೆ ಎಚ್ಚರದ ಮನಸ್ಸಿಗೂ ಇದೆ ಅಂತ ಹೇಳಿ. ಎಚ್ಚರದಲ್ಲಿ ಮಾತ್ರ ಹೊರಗಡೆ ವಸ್ತು ಇದೆ, ಕನಸಲ್ಲಿ ಮಾತ್ರ ಹೊರಗಡೆ ವಸ್ತು ಇಲ್ಲ, ಈ ರೀತಿ ವ್ಯತ್ಯಾಸ ಮಾಡೋದು. ಕನಸಿನ ವಸ್ತುಗಳೆಲ್ಲ ಬರಿಯ ಮನಸ್ಸು ಅಂತ ಹೇಳೋದು, ಎಚ್ಚರದಲ್ಲಿ ವಸ್ತುಗಳು ಸ್ವತಂತ್ರವಾಗಿದೆ ಅಂತ ಹೇಳೋದು, ಈ ಪಕ್ಷಪಾತವೆಲ್ಲ ಸರಿಯಲ್ಲ. ಆದ್ರಿಂದ ಸೃಷ್ಟಿ ಅನ್ನೋದು ಎಚ್ಚರದ ಮನಸ್ಸಿಗೆ ಆಗೋದಾಗಿದ್ರೆ ಎಚ್ಚರದಲ್ಲೇ ಆಗ್ಬೇಕಾಯ್ತು. ಕನಸಲ್ಲೂ ಆಗಲ್ಲ, ಎಚ್ಚರದಲ್ಲೂ ಆಗಲ್ಲ. ಆಯಾ ಪ್ರಪಂಚ ತೋರುತ್ತೆ, ನೋಡೋ ಶಕ್ತಿ ಅಷ್ಟೇ ನಮ್ದು. ಆ ಮನಸ್ಸು ತೋರುವ ಪ್ರಪಂಚವನ್ನ ಕಲ್ಪಿಸಿಕೊಂಡು ನೋಡ್ಬೇಕು, ಅದೇನು ಸೃಷ್ಟಿ ಮಾಡಲ್ಲ. ಎಚ್ಚರದಲ್ಲೇ ಮನಸ್ಸನ್ನು ಸೃಷ್ಟಿ ಮಾಡಿದ್ರೆ ಕನಸಲ್ಲಿ ಅಂತ ಮಾಡುತ್ತೆ. ಅದನ್ನೇ ಹೇಳಿದೆ ನಾನು, ಎಚ್ಚರದಲ್ಲೇ ಮಾಡದೆ ಇರೋದನ್ನ. ಎಚ್ಚರದ ವಾಸನೆಯಿಂದ, ಎಚ್ಚರದ ವಾಸನೆ ಎಚ್ಚರದಲ್ಲಿದ್ದಾಗ ಒಂದು ಪದಾರ್ಥ ಆಗಲ್ಲ. ಇದುವರೆಗೆ ನಾವು ವಾಸನೆಯಿಂದಲೇ ಹೊರಗಿನ ವಸ್ತುಗಳು ರೂಪುಗೊಂಡು ಕಾಣಿಸಿಕೊಳ್ಳಬಹುದೆಂದು ಒಪ್ಪಿಕೊಂಡು ವಾದಿಸುತ್ತಾ ಬಂದಿರುತ್ತೇವೆ. ಆದರೆ ನಿಜವಾದ ಸ್ಥಿತಿ ಹೇಗಿದೆ? ಎಚ್ಚರದಲ್ಲಿ ಯಾವುದೊಂದು ವಾಸನೆಯಿಂದಲೂ ಹೊರಗೆ ಒಂದೇ ಒಂದು ವಸ್ತು ಹುಟ್ಟಿರುವುದನ್ನು ನಾವು ಕಂಡಿರುವುದಿಲ್ಲ. ನಮ್ಮ ಮನಸ್ಸಿನಲ್ಲಿ ಎಷ್ಟೇ ಬಲವಾದ ವಾಸನೆ ಇರಲಿ, ಅದು ಒಂದು ಹುಲ್ಲು ಕಡ್ಡಿಯನ್ನು ಸೃಷ್ಟಿಸಲಾರದು. ಕನಸಿನಲ್ಲಿ ಕಾಣಬರುವ ಒಂದು ಇಡೀ ಪ್ರಪಂಚವೇ ಎಚ್ಚರದ ವಾಸನೆಯಿಂದಾಗಿರುವುದೆಂದು ಹೇಳುವುದು ಬಂಜೆಯು ನೂರಾರು ಮಕ್ಕಳನ್ನು ಹಡೆದಳೆಂಬ ಮಾತಿಗೆ ಸಮನಲ್ಲದೆ ಮತ್ತೇನು? ದೃಷ್ಟಾಂತ. ಎಚ್ಚರಗಳನ್ನು ಎರಡೂ ಸತ್ಯ, ಕನಸು ಎಚ್ಚರ ಇವೆರಡೂ ಸತ್ಯ. ಇಲ್ಲದಿದ್ದರೆ ಎರಡೂ ಮಿಥ್ಯೆ, ಎರಡೂ ಸರಿಸಮಾನ. ಎಚ್ಚರದಲ್ಲಿ ನಿಜವಾದ ವಸ್ತುಗಳನ್ನು ಬಳಸಿಕೊಂಡು ನಿಜವಾದ ಪ್ರಯೋಜನವನ್ನು ಹೊಂದುತ್ತೇವೆ. ಕನಸಿನಲ್ಲಿ ಎಲ್ಲವೂ ಬರಿಯ ತೋರಿಕೆಯಾಗಿರುತ್ತದೆ. ಎಚ್ಚರದಲ್ಲಿ ಬಹು ಜನರೊಡನೆ ಸೇರಿಕೊಂಡು ನಾವು ವ್ಯವಹರಿಸುತ್ತೇವೆ. ಕನಸುಗಳು ನಮಗೆ ಒಬ್ಬೊಬ್ಬರಿಗೆ ಬೇರೆ ಬೇರೆ ಆಗುತ್ತಿರುತ್ತವೆ. ಆದ್ದರಿಂದ ಎಲ್ಲ ಮಾಡ್ಕೊಂಡಿರೋದು ಕನಸು ನಾವು ಮಾತ್ರ, ಎಚ್ಚರ ಎಲ್ಲ ಸೇರ್ಕೊಂಡು ಅಂತ ಬಹಳ ತಪ್ಪು. ಎಚ್ಚರವು ನಮ್ಮ ಎಚ್ಚರವೇ, ನಮ್ಮ ಎಚ್ಚರ ಇನ್ನೊಬ್ರು ನೋಡಲ್ಲ. ಬಸವಲಕ್ಷ್ಮಣ ಒಂದು ಪ್ರಶ್ನೆ ಮಾಡ್ರಿಮ್ಮ, ನಿಮ್ದು ಕನಸಿನ ಭಯ ಎಚ್ಚರಕ್ಕೆ ಬರುತ್ತಲ್ಲ ಒಂದೇ ಪ್ರಮಾಣ ಯಾಕಲ್ಲ ಅಂತ ಕೇಳ್ರಿಮ್ಮ. ಕನಸಿನಲ್ಲಿ ಏನೋ ಹುದಿಕೊಂಡು ಭಯ ಅದ, ಎಚ್ಚರ ನಡ್ಗತ್ತಲ್ಲ ಮೈ, ಯಾಕೆ ಕನಸು ಇದು ಒಂದೇ ಪ್ರಮಾಣವಲ್ಲ ಕೇಳಲ್ವಾ? ಅನ್ನ ಬಂದರೆ ಕೇಳಿ ಆಯ್ತಾ? ಅವತ್ತೇ ಕೇಳ್ದೆ ಅವ್ರಿಗೆ, ಮೌಸ ಕೊಟ್ರ? ಸಾಕ್ಷಿ ಒಂದೇ ಅಲ್ಲ ಅಂತ ಹೇಳಿದ್ರು. ಅವಸ್ಥೆಯಲ್ಲಿ ಆಗಲ್ಲ. ಕನಸಿನ ಭಯ, ಕನಸಿನ ಹುಲಿಯ ಭಯ ಎಚ್ಚರದಲ್ಲಿ ಬರುತ್ತೆ ಅಂದ್ರೆ ಅಲ್ಲಿಯ ಹುಲಿಯ ಭಯ ಆ ಭಯ ಬರಲ್ಲ. ಮತ್ತೆ ಕನಸನ್ನ ಇಲ್ಲಿ ನೆನೆಸ್ಕೊಂಡು ಆ ಹುಲಿಯನ್ನು ನೆನೆಸ್ಕೊಂಡು ಮತ್ತೆ ಇಲ್ಲಿ ಭಯ ಹುಟ್ಕೊಳತ್ತೆ. ಅದೇ ಭಯ ಇಲ್ಲಿಗೆ ಬರೋದು, ಅದೇ ಮನಸ್ಸು ಇಲ್ಲಿಗೆ ಬರೋದು, ಅದೆಲ್ಲ ಆಗಲ್ಲ. ಮತ್ತೆ ಕನಸಿನ ಕನಸನ್ನು ಎಚ್ಚರ ನೆನಪು ಮಾಡ್ಕೋತೀನಿ ಮಾಡ್ಕೋತಾನಲ್ಲ ತಪ್ಪಾಗಿ, ಅದರಲ್ಲಿ ಮತ್ತೆ ಭಯ ಆಗತ್ತೆ. ಯಾವುದೋ ದೃಶ್ಯವನ್ನ ನೋಡಿದಾಗ ಭಯ ಆಗಿರತ್ತೆ, ಅದನ್ನ ಮತ್ ಮನೆಯಲ್ಲಿ ಬಂದು ನೆನೆಸ್ಕೊಂಡ್ರೆ ಮತ್ ಭಯ ಆಗೋಲ್ವಾ? ಹಾಗೆ ಕನಸಲ್ಲಿ ಹುಲಿ ನೋಡಿದಾಗ ಆಗಿರೋ ಭಯ ಕನಸಲ್ಲಿ ಹೋಗಿರುತ್ತೆ. ಮತ್ತೆ ಎಚ್ಚರದಲ್ಲಿ ಅದೇ ಹುಲಿಯನ್ನು ಕನಸಲ್ಲಿ ನೆನೆಸ್ಕೊಂಡು ಮತ್ ಭಯ ಉಟ್ಕೊಳತ್ತೆ. ಕನಸಿನ ಮನಸ್ಸೇ ಕನಸಿನ ಭಯವೇ ಬರಲ್ಲ. ಅದಲ್ಲ, ಅಲ್ಲಿ ನಡುಕ್ತಾ ಇದ್ದು ನಡುಕ ಇಲ್ಲಿ ನಡುಕತ್ತಲ್ಲ, ಪ್ರಮಾತೃ ಅಲ್ಲಿ ನಡುವ ಶರೀರ ನಡುಕ್ತಾ ಇರಲ್ಲ, ಅಲ್ಲಿ ಶರೀರ ಹೋಯ್ತದ.
ಅಲ್ಲಿ ನಡುಕ್ತಾ ಇರೋದು ಅಲ್ಲಿ ಬೆವರ್ತಾ ಇರೋದು. ಅಲ್ಲಿ ಆ ಅಲ್ಲ ಅದೇ ಶರೀರ ಶರೀರ ಇರುತ್ತೆ. ಅಲ್ಲ ನನ್ ಹಾ ಅಲ್ಲಿ ಕಾಲ್ ಕುಂಟಾಗಿದ್ರೆ ಇಲ್ಲಿ ಕುಂಟಾಗಿರೋಲ್ಲ, ಇಲ್ಲಿ ಕುಂಟಾದವನಿಗೂ ಅಲ್ಲಿ ಕುಂಟತನ ಇರೋಲ್ಲ. ಅದಲ್ಲ ಶರೀರೇಂದ್ರಿಯ ಮನಸ್ಸುಗಳು ಒಂದೂ ಬರೋಲ್ಲ. ಬರಲ್ಲ ಅಂದ್ಮೇಲೆ ನೆನೆಸ್ಕೋತೀನಿ ಬರಲ್ಲ ಅಂದ್ಮೇಲೆ ನೆನಪು ಹೇಗ್ ಬರುತ್ತೆ? ಅದೇ ಪ್ರಮಾತೃ ಬೇರೆ ಇದೇ ಪ್ರಮಾತೃ ಬೇರೆ ಅಲ್ಲ. ಅಲ್ಲಮ್ಮ, ನೆನಪು ಅನ್ನೋ ಶಬ್ದಕ್ಕೆ ವ್ಯಾವಹಾರಿಕ ದೃಷ್ಟಿಯಿಂದ ನೆನಪು ಅಂತ ಹೇಳ್ಬೇಕು. ಅದು ಅನುಭವವನ್ನು ಇದ್ದಾಗೆ ನೆನೆಸ್ಕೊಂಡ್ರೆ ಆಗತ್ತೆ. ಒಂದಷ್ಟು ಸಾಕ್ಷಿಯಲ್ಲೇ ಎರಡು ಸೇರಿರೋದ್ರಿಂದ ಆ ಪ್ರಮಾತ್ರವು ಈ ಪ್ರಮಾತ್ರವು ಒಂದಿದ್ದಾಗ ಒಂದಿರೋಲ್ವಲ್ಲ. ಇವಾಗ ಈಗ ಸಾಕ್ಷಿ ಎರಡು ಸಕ್ಕರೆ ಅಮ್ಮ, ಎರಡು ಸಕ್ಕರೆ ಬೊಂಬೆ ಇದೆ. ಅದು ಎರಡೂ ಕೂಡ ಮತ್ತೆ ಸಕ್ಕರೆ ಮಾಡಿ ಇನ್ನೊಂದು ಬೊಂಬೆ ಮಾಡಿದ್ರೆ ಆ ಸಕ್ಕರೆ ಬೊಂಬೆನೆ ಈ ಸಕ್ಕರೆ ಬೊಂಬೆ ಆಗಿದೆ ಅಂತ ಹೇಳ್ಬೇಕು, ಆಗಿಲ್ಲ ಅಂತ ಹೇಳ್ಬೇಕು. ಸಕ್ಕರೆ ಎರಡು ಬೊಂಬೆ ಆಗಿದೆ ಕರೆಕ್ಟ್, ಒಂದು ಬೊಂಬೆ ಇನ್ನೊಂದು ಬೊಂಬೆ ಆಗಿಲ್ಲ ಅನ್ನೋದು ಕರೆಕ್ಟ್. ಆದ್ರೆ ಈ ಮೊದಲನೇ ಬೊಂಬೆ ಇದೆಯಲ್ಲ ಅದು ಕನಸಿನ ಪ್ರಮಾತೃ, ಎರಡನೇ ಬೊಂಬೆ ಇದೆಯಲ್ಲ ಅದು ಎಚ್ಚರದ ಪ್ರಮಾತೃ. ಸಕ್ಕರೆ ಸಾಕ್ಷಿ. ಈಗ ಕೇಳಿ, ಸಂಬಂಧ ಯಾವುದರಿಂದ? ಸಾಕ್ಷಿಯಿಂದ. ಅಷ್ಟೇ. ಅದೇ ಸಾಕ್ಷಿಯೇ ಎಚ್ಚರವಾಗಿದೆ, ಅದೇ ಸಾಕ್ಷಿಯೇ ಕನಸಾಗಿದೆ. ಆ ಪ್ರಮಾತೃ ಪ್ರಮಾಣ ಪ್ರಯೋಗ ಎಲ್ಲ ಅದೇ ಆಗಿದೆ. ಕನ್ವಿನ್ಸ್ ಆಯ್ತು, ಒಪ್ಪಿಗೆ ಆಯ್ತು. ಜೈ 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 ಜೈ. ಆಯ್ತು, ಮುಂದಕ್ಕೆ ಹೋಗ್ರೆ. ಆದ್ದರಿಂದ ಎಚ್ಚರದ ಪ್ರಪಂಚವು ಅದರ ವಸ್ತುಗಳು ಸ್ವತಂತ್ರವಾಗಿರುತ್ತವೆ ಎಂದು, ಅವೇ ಸತ್ಯವಾದವುಗಳೆಂದು, ಕನಸಿನಲ್ಲಿ ಮಾತ್ರ ಬರಿಯ ಮನಸ್ಸಿನ ವಾಸನೆಗಳೇ ಹಾಗೆ ತೋರಿಕೊಂಡವೆಂದು ಹೇಳಬೇಕಾಗಿದೆ. ಎಚ್ಚರದಲ್ಲಿ ವಾಸನೆಗಳು ವಸ್ತುಗಳಾಗಿ ರೂಪುಗೊಂಡದ್ದು ಅನುಭವದಲ್ಲಿಲ್ಲವೆಂಬುದೇನೋ ನಿಜ. ಆದರೆ ಸನ್ನಿಯಲ್ಲಿ ವಾಸನೆಗಳಿಂದ ಚಿತ್ರವಿಚಿತ್ರವಾದ ನೋಟಗಳು ರೂಪವನ್ನು ತಳೆದು ಕಾಣಿಸುವುದಿಲ್ಲವೇ? ಅದರಂತೆಯೇ ಕನಸಿನಲ್ಲಿಯೂ ವಾಸನೆಗಳು ರೂಪುಗೊಂಡು ವಸ್ತುಗಳಂತೆ ಕಾಣುವವೆಂದರೆ ತಪ್ಪೇನು? ಸನ್ನಿ ಹಿಡಿದ ಹಾಗೆ ಕನಸು ಅಂತ. ಸರಿ ಆಯ್ತು, ಅದು ಅವರೊಬ್ಬರಿಗೆ. ಎಚ್ಚರದಲ್ಲಿ ಇದೂ ಅಲ್ಲದೆ ವಾಸನೆಗಳೇ ರೂಪುಗೊಂಡು ವಸ್ತುಗಳಂತೆ ತೋರಿಕೊಂಡದ್ದು ಹೇಗೆಂಬುದನ್ನು ಹೇಳುವುದಕ್ಕೆ ನಮ್ಮಿಂದ ಆಗಲಿಲ್ಲವೆಂದೇ ಇಟ್ಟುಕೊಳ್ಳೋಣ. ಆದರೂ ಕನಸಿನಲ್ಲಿ ಅವು ಆದದ್ದು, ಎಚ್ಚರವಾದ ಕೂಡಲೇ ಆ ತೋರಿಕೆಗಳೆಲ್ಲವೂ ಕಣ್ಮರೆಯಾದದ್ದು ನಮ್ಮ ಅನುಭವದಲ್ಲಿರುತ್ತದೆ. ಆದ್ದರಿಂದ ಕನಸಿನ ತೋರಿಕೆಗಳೆಲ್ಲ ತತ್ಕಾಲಕ್ಕೆ ವಾಸನೆಗಳಿಂದುಂಟಾಗುತ್ತವೆ ಎಂದು ಅನುಭವಕ್ಕೆ ಹೊಂದುಗೆಯಾಗಿ ಏಕೆ ಹೇಳಬಾರದು? ಹೀಗೊಂದು ಅನುಭವ ಹೇಳಿ ಸ್ವಾಮಿ, ನೀವು ತರ್ಕ ಮಾಡ್ಬೇಡಿ ಅಂತ ಒಂದು ಆಗಿದೆಯಲ್ಲ. ಆಗ ಹೇಗೆ ನಾವು ಹೇಳೋಕ್ ಬರೋಲ್ಲ. ವಾಸನೆಯಿಂದ ವಸ್ತು ಹೇಗಾಗಿದೆ ಅಂತ ಹೇಳೋಕ್ ಬರ್ದೆ ಹೋದ್ರು ಆಗಿರೋದು ಕಂಡಿದೀವಲ್ಲ, ಬರೀ ಮನೋವಾಸನೆಯೇ ವಸ್ತು ಕಂಡಿದೀವಲ್ಲ ಅಂತ ಇದೊಂದು ಶಂಕೆ. ಇದಕ್ಕೆ ಉತ್ತರ ನಾಳೆ ಇದೆ. ಒಂದೇ ಪ್ಯಾರ ಮುಗಿಸೋಣ. ಈ ಶಂಕೆಗೆ ಬುಡವು ಭದ್ರವಿಲ್ಲ. ಏಕೆಂದರೆ ಎಚ್ಚರದಲ್ಲಿ ನಾವು ನಿಜವಾದ ವಸ್ತುಗಳನ್ನು ಬಳಸುತ್ತೇವೆ ಎನ್ನುವುದಕ್ಕೆ ಯುಕ್ತಿ ಏನು? ಅವು ಪ್ರಮಾಣ ಸಿದ್ಧವಾಗಿರುವವೆಂಬುದೇ ಇಂದ್ರಿಯಗಳಿಂದ ವಸ್ತುಗಳನ್ನು ನಾವು ನೋಡುವಂತೆಯೂ ಅವುಗಳು ನಿಜವಾಗಿಯೂ ಇರುವಂತೆಯೂ ಕನಸಿನಲ್ಲಿಯೂ ತೋರುತ್ತಿರುತ್ತದೆ. ಕನಸಿನಲ್ಲಿ ತೋರುವ ವಸ್ತುಗಳು ನಾವು ಎಚ್ಚರದಲ್ಲಿ ಪ್ರಮಾಣ ಸಿದ್ಧವೆಂದು ಬಗೆಯುವ ವಸ್ತುಗಳಂತೆಯೇ ಕಾಣುತ್ತವೆ ಎಂಬುದನ್ನು ಹಿಂದೆಯೇ ವಿವರಿಸಿ ಹೇಳಿದ್ದೇವೆ. ಎಚ್ಚರದಲ್ಲಿ ನಾವು ಉಪಯೋಗಿಸುತ್ತಿರುವ ವಸ್ತುಗಳಲ್ಲಿ ನಮಗೆ ಸಫಲ ಪ್ರವೃತ್ತಿಯುಂಟಾಗುವುದೆಂಬುದು ಅವುಗಳು ನಿಜವೆಂಬುದಕ್ಕೆ ಸಾಧಕವೆನ್ನೋಣವೇ? ಅದೂ ಆಗುವುದಿಲ್ಲ. ಏಕೆಂದರೆ ಎಚ್ಚರದಲ್ಲಿ ಒಂದು ಕೊಳದಲ್ಲಿ ನಾವು ಮಿಂದಾಗ ನಮ್ಮ ಬಟ್ಟೆಗಳು ಒದ್ದೆಯಾಗುವಂತೆಯೇ ಕನಸಿನಲ್ಲಿಯೂ ಆಗುತ್ತದೆ. ಎಚ್ಚರದಲ್ಲಿ ನಾವು ಉಂಡಾಗ ತೃಪ್ತಿಯಾಗುವಂತೆ ಕನಸಿನಲ್ಲಿಯೂ ಆಗುತ್ತದೆ. ಎಚ್ಚರದ ವಸ್ತುಗಳಲ್ಲಿ ನಮಗೆ ರಾಗದ್ವೇಷಗಳು, ಪ್ರವೃತ್ತಿ ನಿವೃತ್ತಿಗಳು, ಹರ್ಷ ಶೋಕ ಭಯಾದಿಗಳು ಹೇಗೆ ಉಂಟಾಗುವವೋ ಹಾಗೆಯೇ ಕನಸಿನಲ್ಲಿಯೂ ಉಂಟಾಗುತ್ತವೆ. ಕನಸಿನಲ್ಲಿ ಕೆಲವು ವೇಳೆಗಳಲ್ಲಿ ಕ್ರಿಯಾಫಲಗಳ ಸಂಬಂಧವು ನಿಯತವಾಗಿ ಆಗದೇ ಇರುವಂತೆ ತೋರಬಹುದೆಂಬುದು ನಿಜ. ಆದರೆ ಈ ನಿರ್ಣಯವನ್ನು ನಾವು ಎಚ್ಚರವಾದ ಮೇಲೆ ಮಾಡುವವೇ ಹೊರತು ಕನಸಿನ ಕಾಲಕ್ಕೇನೂ ನಮಗೆ ನಿಯಮವು ತಪ್ಪಿತೆಂದು ತಿಳಿಯಬರುವುದಿಲ್ಲ. ಆಕಾಶದಲ್ಲಿ ಹಾರ್ತಾ ಇರ್ತೀವಿ, ಎಚ್ಚರದಲ್ಲಿ ಹಾರಕ್ಕಾಗಲ್ಲ ಅಂದ್ರೆ ಅಲ್ಲಿ ಹಾರಿದಾಗ ಅಯ್ಯೋ ಹಾರೋಕ್ ಬರಲ್ಲ ಅಂತ ಏನು ಅನ್ಸಿರೋಲ್ಲ, ಹಾರ್ತಾ ಇರ್ತೀವಪ್ಪ. ಅಲ್ಲಿ ಅನುಭವದಲ್ಲೇ ಆಗಲೇ ನಾವು ನಿಯಮ ತಪ್ಪಿದೀವಿ ಅಂತ ಬಂದಿದ್ರೆ ಚರ್ಚೆ ಮಾಡಬಹುದಾಯ್ತು. ಅಲ್ಲಿ ನಿಯಮ ತಪ್ಪಿದೆ ಅಂತ ನಮ್ಗೆ ತಿಳಿಯೋದೇ ಇಲ್ಲ.
ಇನ್ನು ಇದು ಮುಖ್ಯವಾದ ವಾಕ್ಯ. ಎಚ್ಚರದಲ್ಲಿ ಬಹುಜನರೊಡನೆ ನಾವು ವ್ಯವಹರಿಸುತ್ತಿರುತ್ತೇವಲ್ಲ ಎನ್ನುವುದಾದರೆ ಕನಸಿನಲ್ಲಿಯೂ ಎಷ್ಟೋ ಜನರೊಡನೆ ನಾವು ವ್ಯವಹರಿಸುತ್ತಿರುವಂತೆ ಹಾಗೆ ಅನುಭವಕ್ಕೆ ಬಂದೇ ಬರುತ್ತದೆ. ಕನಸಿನಲ್ಲಿ ನಮಗೆ ವಸ್ತುಗಳಾಗಲಿ ಅವುಗಳಿಂದಾದ ಫಲವಾಗಲಿ ನಮ್ಮೊಡನೆ ವ್ಯವಹರಿಸುತ್ತಿರುವಂತಿದ್ದ ಜನರಾಗಲಿ ಎಚ್ಚೆತ್ತ ಮೇಲೆ ನಿಜವಾಗಿರುವುದಿಲ್ಲವಲ್ಲ ಎಂದು ಶಂಕಿಸುವುದಾದರೆ ಎಚ್ಚರದಲ್ಲಿ ನಮಗೆ ಕಾಣುವ ವಸ್ತುಗಳಾಗಲಿ ಅವುಗಳಿಂದಾದ ಪ್ರಯೋಜನವಾಗಲಿ ನಮ್ಮೊಡನೆ ವ್ಯವಹರಿಸುತ್ತಿದ್ದ ಜನರಾಗಲಿ ಕನಸಿಗೆ ಬರುವುದೇ ಇಲ್ಲ. ಅಷ್ಟೇ, ಇಲ್ಲಿಂದ ಅಲ್ಲಿಗೆ ಎಷ್ಟು ದೂರ, ಅಲ್ಲಿಂದ ಇಲ್ಲಿಗೆ ಅಷ್ಟೇ ದೂರ ಅಂತ ಹೇಳಿದಾಗ ಆದ್ದರಿಂದ ಕನಸಿನಲ್ಲಿರುವ ತೋರಿಕೆಗಳು ಸುಳ್ಳಾದದ್ದು ಎಚ್ಚರದ ತಿಳುವಳಿಕೆಯ ದೃಷ್ಟಿಯಿಂದಲೇ ಅಲ್ಲ. ಕನಸಿನಲ್ಲಿರುವ ತೋರಿಕೆಗಳು ಸುಳ್ಳಾದದ್ದು ಎಚ್ಚರದ ತಿಳುವಳಿಕೆ ದೃಷ್ಟಿಯಿಂದ. ಸುಳ್ಳಾದದ್ದು ಕಾಮ ಅಲ್ಲ, ಆ ಸುಳ್ಳಾದದ್ದು ಎಚ್ಚರದ ತಿಳುವಳಿಕೆಯಿಂದ. ಇದರಂತೆ ಎಚ್ಚರದ ತೋರಿಕೆಗಳು ಸುಳ್ಳಾಗುವುದು ಕನಸಿನ ತಿಳುವಳಿಕೆಯ ದೃಷ್ಟಿಯಿಂದಲೇ ಹೊರತು ಅವು ತಾವೇ ಸುಳ್ಳಾಗಿರುವುದಿಲ್ಲ. ಪರಮಾರ್ಥವನ್ನರಿಯುವವರೆಗೆ ಎರಡು ಅವಸ್ಥೆಗಳು ತಮ್ಮ ತಮ್ಮ ಕಾಲಕ್ಕೆ ತಮ್ಮ ರೂಪದಿಂದಲೇ ಸತ್ಯವು. ಅರಿತ ಮೇಲೆ ಬರೀ ಅರಿವಿನ ರೂಪದಿಂದ ಎರಡೂ ಸತ್ಯವೇ. ಈ ವಿಷಯದಲ್ಲಿ ಅವೆರಡಕ್ಕೂ ಯಾವ ತಾರತಮ್ಯವನ್ನೂ ಹೇಳುವುದಕ್ಕೆ ಬರುವಂತಿಲ್ಲ. ಬಹಳ ಒಳ್ಳೆಯದಾಗಿ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲ ಭುಕ್ ಪ್ರಯುಕ್ತ ಭುಕ್. ಇದು ಅರಿತ ಮೇಲೆ ಎರಡೂ ಸತ್ಯವೇ ಅಂತ ಹಾಕಿದಾರಲ್ವಾ ಗುರುಗಳೇ? ಅರಿತ ಮೇಲೆ ಬರೀ ಅರಿಯ ರೂಪದಿಂದ ಅದು ಪರಮಾತ್ಮನೇ ಈ ರೀತಿ ತೋರ್ತಾ ಇದ್ದಾನೆ ಅಂತ ಅವರು ಸತ್ಯ ಪರಮಾತ್ಮನದು ಇಲ್ಲಿ ಕೊಟ್ಟಿದೀವಿ. ತೋರಿಕೆಯ ರೂಪ ಎರಡೂ ಸುಳ್ಳು ಅಂತ ಹೇಳಕ್ ಸಾಕ್ಷಿಯ ಅನುಭವದ ಬಲವೇ ಹೊರತು ಆಯಾ ಅವಸ್ಥೆ ಈ ಅವಸ್ಥೆ ಸುಳ್ಳು ಅಂತ ಹೇಳಿದ್ರೆ ಈ ಅವಸ್ಥೆ ಆ ಅವಸ್ಥೆ ಸುಳ್ಳು ಅಂತಾನೆ. ಪ್ರಮಾತೃವಿಗೆ ಸುಳ್ಳು ಅಂತ ಹೇಳೋ ಅಧಿಕಾರ ಇಲ್ಲ. ನನ್ನ ಜೊತೆ ಬರ್ಲಿಲ್ಲ ಅಂತ ಎಚ್ಚರದ ಪ್ರಮಾತೃ ಕನಸಿನ ಪ್ರಪಂಚವನ್ನು ಪ್ರಮಾತೃವನ್ನು ಸುಳ್ಳು ಅಂತ ಹೇಳಿದ್ರೆ ಅದೇ ವಾಕ್ಯವನ್ನ ರಿಪೀಟ್ ಮಾಡ್ತಾರೆ. ನೀನು ನನ್ನ ಜೊತೆ ನಮ್ಮನೆಗ್ ಬಂದಿಲ್ಲ, ನೀವ್ ಯಾರು ನಮ್ ಜೊತೆ ಇರ್ತಿಲ್ಲ, ಅದು ನೀವ್ಯಾಕೆ ಸುಳ್ಳಲ್ಲ ಅಂತಾನೆ ಕನಸಿನ ಪ್ರಮಾತೃ. ಆದ್ರೆ ಒಬ್ಬರಿಗೊಬ್ಬರಿಗೆ ಹೋಲಿಕೆ ಮಾಡಿ ಎರಡು ಸುಳ್ಳು ಅಂತ ಹೇಳೋದು ಸರಿಯಲ್ಲ. ಸಾಕ್ಷಿ ಆದ್ರೆ ತಾನೇ ತೋರಿದ್ದು ತಾನೇ ತನ್ನ ರೂಪವನ್ನ ಸಾಕ್ಷಿ ರೂಪದಿಂದ ಎರಡು ಸತ್ಯ. ತೋರೋ ರೂಪವನ್ನ ಹಿಡಿಬಾರ್ದು ಅಷ್ಟೇ. ಅದು ಸುಳ್ಳು ಅಂತ ಹೇಳೋದು ಒಂದು ರೀತಿ ಮನುಷ್ಯನಿಗೆ ಭಯ ಆಗತ್ತೆ ಅಂತ ಹೇಳಿ ಬರೆದಿಲ್ಲ. ಎರಡೂ ಪರಮಾರ್ಥ ರೂಪದಿಂದ ಸತ್ಯ ಅಂತ ಅಷ್ಟೇ ಬರೆದಿದ್ದಾರೆ. ಚೆನ್ನಾಗಿದೆ. ಕೊನೆ ಪ್ರಶ್ನೆ ಏನು ಅಂದ್ರೆ, ಈಗ ನಾವು ಪ್ರಪಂಚದಲ್ಲಿ ಅವಸ್ಥೆ ಒಳಗಿರೋ ವಸ್ತುಗಳ ಮೇಲೆ ಪ್ರೇಮ ಇಟ್ಟಿದೀವೋ, ಅವಸ್ಥೆ ಮೇಲೆ ಪ್ರೇಮ ಇಟ್ಟಿದೀವೋ, ಅವಸ್ಥೆ ನೋಡೋ ಸಾಕ್ಷಿ ಮೇಲೆ ಪ್ರೇಮ ಇಟ್ಟಿದೀವೋ ಅನ್ನೋದೇ ನಮ್ ಮುಖ್ಯ. ಅದೇ ಮುಂದಿನ ಗುರಿ. ಬಂದೇ ಇಲ್ಲ. ಸಾಕ್ಷಿ ಮೇಲೆ ಪ್ರೇಮ ಇಟ್ಟಿದ್ರೆ ಒಳಗಿರೋ ವಸ್ತುವೆಲ್ಲ ಬಿಡ್ಬೇಕು. ಯಾತಕ್ಕೆ ಇಟ್ಕೋಬೇಕು ಅದನ್ನ? ತೋರಿಕೆಯನ್ನ ಹಿಡ್ಕೊಂಡು ಆ ಗುಳ್ಳೆನ ಮನೆಯಲ್ಲಿ ಬ್ಯಾಗಲ್ಲಿ ತುಂಬ್ಕೊಂಡು ಹೋಗ್ತೀನಿ ಅಂತ ನೀರಿನ ಗುಳ್ಳೆ ತುಂಬ್ಕೊಂಡು ಹೋದಾಗ ಇದಲ್ಲ ಹುಚ್ಚು ಪ್ರೇಮ. ಅವಸ್ಥೆ ಒಳಗಿರುವ ಯಾವುದೇ ವಸ್ತುವಿನ ಮೇಲೂ ಪ್ರೇಮ ಇಡಬಾರ್ದು. ಪರಮ ಗುರಿ ಸಾಕ್ಷಿಯ ಮೇಲೆ. ಇದನ್ನ ಟೆಂಪ್ರರಿಯಾಗಿ ಸುಮ್ಮನೆ ನಟನೆಯಿಂದ ಬಹಳ ಪ್ರೀತಿ ನಿಮ್ ಮೇಲೆ ಅಂತ ಹೇಳ್ಬೋದು. ಯಾವ ಪ್ರೀತಿಯೂ ಇರಲ್ಲ. ನಿಮ್ಮನ್ ಕಂಡ್ರೆ ತುಂಬಾ ಇಷ್ಟ ಕಂಡ್ರಿ ಅಂತ ಹೇಳಿದ್ರೆ ಬರೀ ಬೂಟಾಟಿಗೆ. ಯಾಕಂದ್ರೆ ಬಿಟ್ಟೋಗ್ತಾ ಇದೀವಲ್ಲ. ಆದ್ರಿಂದ ಎಲ್ಲಾ ವ್ಯವಹಾರದ ಅವಸ್ಥೆ ಒಳಗಿನ ಪ್ರೇಮವೆಲ್ಲ ಏನೇನು ಕಾಸಿ ಪ್ರಯೋಜನ ಇಲ್ಲ. ಆ ಟೆಂಪ್ರರಿ ದೇಹಕ್ಕೆ ಏನೋ ಒಂದ್ ಮಾಡ್ಕೊಡ್ತಾರಲ್ಲ ಅನುಕೂಲನ, ಅಯ್ಯೋ ಅವ್ರು ಬಹಳ ಉಪಕಾರ ಮಾಡಿದ್ದಾರೆ. ಯಾರೇ ಉಪಕಾರ ಮಾಡ್ತಾರ? ಸಾಕ್ಷಿಗ? ಸಾಕ್ಷಿ ಉಪಕಾರವೂ ಇಲ್ಲ ಅಪಕಾರವೂ ಇಲ್ಲ. ಶರೀರಕ್ಕೆ ಉಪಕಾರ ಮಾಡಿದ್ರೆ ಇವನಿಗೆ ಏನ್ ಬಂತ? ಇಲ್ಲೇ ಬಿಟ್ಟು ಹೋಗ್ತಾನೆ. ಆದ್ರಿಂದ ಪ್ರೇಮದ ಲಕ್ಷ್ಯ, ಪ್ರೇಮದ ಕ್ರಮ, ಇದು ಎರಡು ಸರಿ ಮಾಡ್ಕೋಬೇಕಾದ್ರೆ ಅವಸ್ಥಾತ್ರೆಯ ದೃಷ್ಟಿಯಲ್ಲಿ ಸರಿಯಾಗಿ ನೋಡ್ಬೇಕು. ಅವಸ್ಥೆಯನ್ನು ಇಡೀ ಅವಸ್ಥೆ ಪ್ರೀತಿಸಿದ್ರೆ ಸ್ವಲ್ಪ ವಾಸಿ. ಅಲ್ಲೂ ಆರಿಸ್ಕೊಳ್ದೆ ಪೂರ್ಣ ಅವಸ್ಥೆಯನ್ನೇ ಪ್ರೇಮದಿಂದ ನೋಡಿದ್ರೆ ಅವಾಗ ಇಲ್ಲಿ ಮೇಲು ಕೀಳು ಅವರು ಇವರು ಯಾವ ಭೇದವೂ ಇರಲ್ಲ. ಅದಾದ್ರೂ ಸ್ವಲ್ಪ ಉತ್ತಮ. ಆದ್ರೆ ಅವಸ್ಥೆಗಿಂತಲೂ ಅವಸ್ಥೆ ನೋಡೋ ಸಾಕ್ಷಿ ಮೇಲೆ ಪರಮ ಪ್ರೇಮ ಇರಬೇಕು. ಅದು ನಿಜವಾದ ವೇದಾಂತಿಯ ಗಟ್ಟಿತನ. ಅದೇ ವಿವೇಕ. ಬಿಟ್ಟೋಗೋದನ್ನ ಬಿಡೋಕೆ ನಮ್ಗೆ ಶಕ್ತಿ ಇಲ್ಲ ಅಂದ್ರೆ ಅಳ್ಬೇಕ ನಾವ? ಯಾಕೆ ಅಳ್ಬೇಕು? ತಪ್ಪ ಬಾಲ್ಯಾವಸ್ಥಾ ನಾಶವಾಯ್ತು ಅಂತ ಹೇಳಿ ಅಳ್ತಾ ಇದೀವ, ತಾರುಣ್ಯ ಸತ್ತೋಯ್ತು ಅಂತ ಹೇಳಿ ಅಳ್ತೀವ. ಹಾಗೆ ಎಚ್ಚರ ಹೋದ್ರು ಹೋಗ್ಲಿ, ಎಚ್ಚರ ಜನ ಹೋಗ್ಲಿ, ಎಚ್ಚರದ ವಸ್ತು ಹೋಗ್ಲಿ, ಎಚ್ಚರದ ಏನೇ ಪ್ರಯೋಜನ ಹೋಗ್ಲಿ, ಮುಳುಗೋಗ್ಲಿ, ಏನಾಗತ್ತೆ? ನಮ್ಗೇನು ಆಗಲ್ಲ.
ನಾವು ನಮ್ ಸಾಕ್ಷಿ ಸೈಮಾನ್ ಲೋಕಾನ್ ಹಂತಿ ಮನಿಬದ್ಧತೆ ಹತ್ವಾಪಿ ಸೈಮಾನ್ ಲೋಕಾನ್ ಹತ್ವಾಪಿ ಸೈಮಾನ್ ಲೋಕಾನ್ ಅಹಂತಿ ಮನಿಬದ್ಧತೆ. ಬಹಳ ಒಳ್ಳೆ ಜಾಗ. ಅವಸ್ಥಾತ್ರಯ ಪ್ರಕ್ರಿಯೆಯು ಪರಾಭಕ್ತಿಯು ಸೇರ್ಬೇಕು, ಅವಾಗ್ಲೇ ಅವಸ್ಥಾತ್ರಯ ಇದು ರುಚಿಯಾಗೋದು. ಸುಮ್ಮನೆ ಬರೀ ತರ್ಕ ಮಾಡ್ತಾ ಕೂತ್ರಾಗಲ್ಲ. ಆಯ್ತು. ಓಂ ಅಪಚ್ಯಮಾನ